ಚಾಂಪಿಯನ್ಸ್ ಟ್ರೋಫಿಗೆ ರೆಡಿಯಾಗಿರುವಂತಹ ಭಾರತಕ್ಕೆ ಜಸ್ಪ್ರೀತ್ ಬುಮ್ರಾ ಅವರ ಆಬ್ಸೆನ್ಸ್ ದೊಡ್ಡ ಹೊಡೆತ ಕೊಡಲಿದೆ. ಬೆನ್ನು ನೋವಿನಿಂದ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಫಿಟ್ ಆಗದಂತ ಬುಮ್ರಾ ಐಸಿಸಿ ಟೂರ್ನಿ ಆಡೋದೇ ಡೌಟ್ ಇದೆ. ಇದೇ ಈಗ ಭಾರತ ತಂಡಕ್ಕೂ ಕೂಡ ದೊಡ್ಡ ಹಿನ್ನಡೆಯಾಗುವಂತೆ ಮಾಡಿದೆ. ಅಲ್ಲದೆ ಬುಮ್ರಾ ಸ್ಥಾನಕ್ಕೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಬುಮ್ರಾ ರಿಕವರಿಗೆ ಇನ್ನೆಷ್ಟು ಟೈಮ್ ಬೇಕು, ಯಾರು ರಿಪ್ಲೇಸ್ ಆಗ್ತಾರೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 19ರಿಂದ ಪಾಕಿಸ್ತಾನದಲ್ಲಿ ಪ್ರಾರಂಭಗೊಳ್ಳಲಿರುವಂತಹ ಟೂರ್ನಿಯಲ್ಲಿ ಭಾರತ ತನ್ನ ಎಲ್ಲಾ ಪಂದ್ಯಗಳನ್ನ ತಟಸ್ಥ ಸ್ಥಳವಾಗಿರುವಂತಹ ದುಬೈನಲ್ಲಿ ಆಡಲಿದೆ. ಅಂದ್ರೆ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯ ನಡೀತಾ ಇದ್ದು ಭಾರತದ ಪಂದ್ಯಗಳು ಮಾತ್ರ ದುಬೈನಲ್ಲಿ ನಡೆಯಲಿವೆ. ಇನ್ನು ಉಳಿದಂತ ಎಲ್ಲಾ ರಾಷ್ಟ್ರಗಳ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆಯಲಿವೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ಜೊತೆಗೆ ಎ ಗುಂಪಿನಲ್ಲಿದೆ. ಇನ್ನು ಭಾರತದ ಮೊದಲ ಪಂದ್ಯ ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ನಡೆಯಲಿದೆ. ಇನ್ನು ಫೆಬ್ರವರಿ 23ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ. ಆದರೆ ಭಾರತ ತಂಡದಲ್ಲಿ ಬುಮ್ರಾ ಇಲ್ಲದೆ ಇದ್ರೆ ಅದಕ್ಕಿಂತ ದೊಡ್ಡ ನಷ್ಟ ಇನ್ನೊಂದಿಲ್ಲ. ಹಾಗಾದ್ರೆ ಬುಮ್ರಾ ಪ್ಲೇಸ್ಗೆ ಯಾರನ್ನ ರಿಪ್ಲೇಸ್ ಮಾಡಿದ್ರೆ ಬೆಟರ್ ಆಗಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.